ಲಾರ್ಡ್. ಯೇಸು ಕ್ರಿಸ್ತನ ಉನ್ನತವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ ಪ್ರೈಮ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ದೇವರು ಪ್ರತಿನಿತ್ಯ ತನ್ನ ಮಕ್ಕಳಾದಂಥ ನಮ್ಮನ್ನು ಎಷ್ಟೋ ಪ್ರೀತಿಸಿ ದಿನವನ್ನು ಕಾಣಲಿಕ್ಕೆ ಕೃಪೆ ಕೊಟ್ಟಿದ್ದಾರೆ. ಈ ನೂತನವನ್ನು ತಿನ್ನಲಿಕ್ಕೂ ಕೂಡ ದೇವರು ಕೃಪೆ ಕೊಟ್ಟಿರುವಾಗ ದೇವಾದಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸುವರಾಗಿದ್ದೇವೆ. ಆಮೇಲೆ ಹಾಗಿದ್ರೆ ಪ್ರತಿನಿತ್ಯ ತನ್ನ ವಾಕ್ಯದ ಮೂಲಕ ನಮ್ಮನ್ನು ಎಷ್ಟೋ ಬಲಪಡಿಸ್ಕೊಂಡು ನಡೆಸ್ಕೊಂಡು ಬರ್ತಾ ಇರುವಂಥ ದೇವರು ಈ ದಿನ ತನ್ನ ಚಿತ್ತಕ್ಕನುಗುಣವಾಗಿ ನಮ್ಮನ್ನು ಸಜೀವವಾಗಿರಿಸಿ ತನ್ನ ವಾಕ್ಯದ ಮೂಲಕ ನಮ್ಮನ್ನು ನಡೆಸಬೇಕೆಂಬುದಾಗಿ ದೇವರು ಉದ್ದೇಶಿಸಿರುವಾಗ ಈ ದಿನದ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಯೋಬನು ಬರೆದ ಗ್ರಂಥ 2ನೇ ಅಧ್ಯಾಯ 11ನೇ ವಚನ. ಯೆಹೋವನ ದಿನವು ಮಹತ್ತರವೂ ಅತಿ ಭಯಂಕರವೂ ಆಗಿದೆ, ಅದನ್ನು ತಾಳಿಕೊಳ್ಳುವವರು ಯಾರು? ಆಮೆನ್. ಪ್ರಿಯರೇ, ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ನಮ್ಮೊಟ್ಟಿಗೆ ಮಾತನಾಡ್ತಿದೆ. 2024 ವರ್ಷಗಳ ಹಿಂದೆ ನನ್ನ ಕ್ರಿಸ್ತೇಸುವು ಮಹಿಮಾ ಸಿಂಹಾಸನವನ್ನೇ ಬಿಟ್ಟು ತಂದೆಯ ಮಾತಿನ ಅನುಸಾರವಾಗಿ ಪ್ರವಚನಗಳು ನೆರವೇರುವಂಥ ರೀತಿಯಲ್ಲಿ ಆತನು ತನ್ನ ಒಂದು ಮಹಿಮೆಯನ್ನು ಬಿಟ್ಟು ಈ ಲೋಕಕ್ಕೆ ನಮ್ಮೆಲ್ಲರಿಗೋಸ್ಕರವಾಗಿ, ನಿಮಗಾಗಿ, ನನಗಾಗಿ, ನಮ್ಮನ್ನ ಈ ಎಲ್ಲ ಸಕಲ ಪಾಪದಿಂದ ಬಿಡಿಸ್ಲಿಕ್ಕೋಸ್ಕರವಾಗಿ ನರಾವತಾರವೆತ್ತಿ ಮನುಷ್ಯ ಕುಮಾರನಾಗಿ ಈ ಲೋಕದಲ್ಲಿ ಜನಿಸಿದ್ರು. ಹೌದಲ್ವಾ? ಅದೆಲ್ಲ ವಿಚಾರವು ನಮಗೆ ಗೊತ್ತು. ಜನಿಸಿ 33.5 ವರ್ಷಗಳ ಕಾಲ ನಾವು ಹೇಗೆ ಈ ಲೋಕದಲ್ಲಿ ನಡಿಬೇಕು ಎಂಬುದಾಗಿ ತನ್ನ 12ನೇ ವಯಸ್ಸಿನಲ್ಲಿಯೇ ಪರಲೋಕ ರಾಜ್ಯ ಸುವಾರ್ತೆ ತನ್ನ ತಂದೆಯನ್ನು ಮಹಿಮೆ ಪಡಿಸಲಿಕ್ಕೆ ಪ್ರಾರಂಭ ಮಾಡಿದಂಥ ಯೇಸು ಕ್ರಿಸ್ತನು 3.5 ವರ್ಷಗಳ ಕಾಲ ಅನೇಕ ಜನರ ಬಳಿಗೆ ಹೋಗಿ ಆ ಮಹತ್ ಕಾರ್ಯಗಳನ್ನ ಮಾಡಿ ಅನೇಕ ಅದ್ಭುತಗಳನ್ನ ಮಾಡಿ ರಕ್ಷಣೆ ಮಾರ್ಗಕ್ಕೆ ತೆಗೆದುಕೊಂಡು ಬಂದು ಅಸಮಾಧಾನ ಇರೋರಿಗೆ ಸಮಾಧಾನ ಕೊಟ್ಟು, ಪ್ರಿಯರೇ, ತನ್ನ ಪ್ರಾಣವನ್ನೇ ಅರ್ಪಿಸಿ ರಕ್ತವನ್ನು ಸುರಿಸಿ ಶಿಲುಬೆಯಲ್ಲಿ ಸಂಪೂರ್ಣವಾಗಿ 10,000ರಲ್ಲಿ ಅತಿ ಸುಂದರನಾದಂಥ ನನ್ನ ದೇವರು ಕೇವಲ ಈ ಅಲ್ಪರು, ಅಯೋಗ್ಯರು, ಯಾವುದಕ್ಕೂ ಬಾರದಂಥ ನಿನಗಾಗಿ, ನನಗಾಗಿ, ನಮ್ಮೆಲ್ಲರಿಗೋಸ್ಕರವಾಗಿ ಕುರೂಪಿಯಾದರು. ಪ್ರಿಯರೇ, ಪಾಪವನ್ನೇ ಅರಿಯದಂಥ ನನ್ನ ಯೇಸು ಅನೇಕರ ಮುಂದೆ ನೀನು ಪಾಪಿ ಪಾಪಿ ಎಂಬುದಾಗಿ ಹೇಳಿಕೊಳ್ಳುವ ರೀತಿಯಲ್ಲಿ ಮೌನವಾಗಿ ಬಿಟ್ರು. ಯಜ್ಞದ ಕುರಿಯಾದಾತು ಆಗಿ ನಮಗಾಗಿ ಬಲಿಯಾದ್ರು. ಆದರೆ ಇದೆಲ್ಲವೂ ಮಾಡಿದ್ದು ನಮ್ಮನ್ನ ಪಾಪದಿಂದ ಬಿಡಿಸ್ಲಿಕ್ಕೆ, ನಮ್ಮನ್ನ ಎಲ್ಲ ದಾಸತ್ವದಿಂದ ಏಸು ಬಿಡಿಸ್ಲಿಕ್ಕೇನೆ ತಾನು ಮರಣಿಸಿದ್ರು, ತಾನು ಶಿಕ್ಷೆ ಅನುಭವಿಸಿದ್ರು, ತಾನು ಪರಿಹಾಸಕ್ಕೆ ಒಳಗಾದ್ರು, ಆತನು ಅವಮಾನ ಪಟ್ರು, ಮಕ್ಕಳ ಮೇಲೆ ಉಬ್ಬಿಸಿಕೊಂಡ್ರು. ನಾನಿರ್ಬೇಕಾದಂಥ ಸ್ಥಳ ಅದು, ನಾವಿರ್ಬೇಕಾದಂಥ ಸ್ಥಾನ ಅದು, ನಮಗಾಗಬೇಕಾದಂಥ ಶಿಕ್ಷೆ ಅದು. ಆದರೆ ನಮ್ಮನ್ನ ದೇವರು ಪ್ರೀತಿಸಿದ್ರು. ತನ್ನ ಅದ್ವಿತೀಯ ಕುಮಾರಂತ ಏಕೈಕ ಮಗನಾದಂಥ ಒಬ್ಬನೇ ಮಗನಾದಂಥ ಯೇಸು ಕ್ರಿಸ್ತನನ್ನ ನಮಗಾಗಿ ಲೋಕಕ್ಕೆ ಕಳಿಸಿದ್ರು ಪರಲೋಕದ ತಂದೆ. ಎಷ್ಟು ಪ್ರೀತಿ ಪ್ರಿಯರ! ಅದೇ ಪರಲೋಕದ ತಂದೆ ಯೇಸು ಕ್ರಿಸ್ತನು ಬಗ್ಗೆ ಹೇಳ್ತಾ ಇದ್ದಾರೆ, ಈತನು ನನ್ನ ಪ್ರಿಯ ಕುಮಾರನು, ನಿಮಗಾಗಿ ಕಳುಹಿಸಿಕೊಟ್ಟಿದ್ದಾನೆ. ವಿಶ್ವವೇ, ನಮ್ಮ ಎಲ್ಲ ಪಾಪ ಶಾಪಗಳು, ನಮ್ಮ ಎಲ್ಲ ಪಿತ್ರಾರ್ಜಿತ ಪಾಪ ಶಾಪಗಳು ನಮಗೆ ತೊಲಗಿ ಹೋಗಿ ನಾವು ಪಾಪದ ಪಾಲಿಗೆ ಸತ್ತಂತವರಾಗಿ ನಾವು ಸ್ವತಂತ್ರರಾಗಿ ಜೀವಿಸಲಿಕ್ಕೆ ನನ್ನ ಕ್ರಿಸ್ತನು ಅನೇಕ ತ್ಯಾಗಗಳನ್ನ ಮಾಡಿದ್ರು. ಪ್ರಿಯರೇ, ಮಾಡಿ ನಮಗೊಂದು ಮಾದರಿಯನ್ನು ತೋರಿಸಿದ್ರು. ಈ ರೀತಿಯಾಗಿ ಜೀವಿಸ್ರಿ, ಈ ಪಾಪಮಯ ಲೋಕದಲ್ಲಿ ಈ ರೀತಿಯಾಗಿ ಜೀವಿಸಬೇಕು, ಪರಿಶುದ್ಧರಾಗಿ ಜೀವಿಸಬೇಕು, ನೀತಿವಂತರಾಗಿ ಜೀವಿಸಬೇಕು, ಕರುಣೆ ಉಳ್ಳವರಾಗಿ ಜೀವಿಸಬೇಕು, ಕ್ಷಮಿಸುವವರಾಗಿ ಇರಬೇಕು. ನಾನು ತೋರಿಸಿದ ಮಾದರಿಯಂತೆ ನೀವು ನನ್ನ ಹೆಚ್ಚಾಡಿನಲ್ಲಿ ನಡೆಯಿರಿ ಎಂಬುದಾಗಿ ನಮ್ಮ ಯೇಸು ಕ್ರಿಸ್ತನು ನಮಗೆ ಮಾದರಿಯನ್ನು ತೋರಿಸಿ ಮತ್ತೆ ತಾನು ಬಂದಂಥ ಸ್ಥಳದಿಂದ ಮತ್ತೆ ತಿರುಗಿ ಪರಲೋಕ ರಾಜ್ಯಕ್ಕೆ ಹೋದರು. ಅದೇ ಯೇಸು ಕ್ರಿಸ್ತನು ಬರಲಿಕ್ಕಿದ್ದಾರೆ. ಆ ಯೇಸು ಕ್ರಿಸ್ತನು ಬರುವಾಗ ನಮ್ಮ ಪರಿಸ್ಥಿತಿಗಳು ಯಾವ ರೀತಿ, ದೇವರ ಯೆಹೋವನ ದಿನವು ಬಹಳ ಭಯಂಕರವಾಗಿರುತ್ತೆ ಪ್ರಿಯರೇ.
ಅದನ್ನು ತಾಳಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಆದರೆ ನೀನು, ನಾನು, ನಾವೆಲ್ಲರೂ ಪರಿಶುದ್ಧರು, ಇನ್ನೂ ಪರಿಶುದ್ಧರಾಗಿಯೂ, ನೀತಿವಂತರು, ಇನ್ನೂ ನೀತಿಯನ್ನು ಅನುಸರಿಸುವಂಥವರಾಗಿಯೂ, ದೇವರ ಪ್ರೀತಿಯನ್ನು ಅರಿತಂಥವರಾಗಿ, ಇನ್ನೊಬ್ಬರಿಗೆ ದೇವರ ಪ್ರೀತಿಯನ್ನು ಹಂಚುವಂಥವರಾಗಿ, ಪ್ರೀತಿ ನಮ್ಮಲ್ಲಿ ತಣ್ಣಗಾಗಿ ಹೋಗದ ರೀತಿಯಲ್ಲಿ ನಮ್ಮನ್ನು ನಾವು ಎಚ್ಚರಿಕೆಯನ್ನು ನೋಡಿಕೊಳ್ಳುವಾಗ, ತಾಳ್ಮೆ ಉಳ್ಳವರಾಗಿ, ತಗ್ಗಿಸಿಕೊಳ್ಳುವವರಾಗಿ, ದೇವರ ಹೆಜ್ಜೆ ಜಾಡಿನಲ್ಲಿ ದೇವರ ಮನಸ್ತತ್ವವನ್ನ ನಾವು ಗ್ರಹಿಸೆಂದು ಆತನ ಗುಣಾತಿಶಯಗಳನ್ನ ಮೊದಲು ನಾವು ಹೊಂದಿಕೊಂಡು ಇನ್ನೊಬ್ಬರಿಗೆ ತಿಳಿಸುವಾಗ ನಮಗೆ ಹೆದರಿಕೆ ಇರೋದಿಲ್ಲ, ನಾವು ತಲೆ ತಗ್ಗಿಸೋದಿಲ್ಲ. ದೇವರು ಬಂದಾಗ ನಾವು ಸಂತೋಷವಾಗಿ ಆಹ್ವಾನಿಸ್ತೇವೆ. ಯಾಕೆಂದ್ರೆ ನಮಗೆ ಗೊತ್ತು, ನಾನು ದೇವರ ಹೆಜ್ಜೆ ನಡೀತಾ ಇದ್ದೇನೆ, ದೇವರು ಬಂದ್ರೂ ಕೂಡ ನನ್ನ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಅಂತ ಒಂದು ದೃಢತೆ ನಿನ್ನಲ್ಲಿದೆಯಾ, ನನ್ನಲ್ಲಿದೆಯಾ, ಎಲ್ಲರಲ್ಲೂ ಇದೆಯಾ? ಒಂದು ಬಾರಿ ಪರೀಕ್ಷೆ ಮಾಡಿಕೊಂಡು. ಆತನ ದಿನವು ಸಮೀಪವಾಗಿದೆ, ದೇವರ ದಿನವು ಸಮೀಪವಾಗಿದೆ. ಕಾಲವು ಕೆಟ್ಟು ಹೋಗ್ತಾ ಇದೆ. ಈ ಕೆಟ್ಟು ಹೋಗುತ್ತಿರುವಂತ ಕಾಲದಲ್ಲಿ ನಾನು ನೀನು ಕೆಟ್ಟು ಹೋಗಬಾರದು. ಆಮೇನ್. ದೇವರು ಪ್ರತ್ಯೇಕಪಡಿಸಿ ಹೇಳ್ತಾ ಇದ್ದಾರೆ, ನಾನು ಮತ್ತೆ ಬರ್ಲಿಕ್ಕಿದ್ದೇನೆ. ಮತ್ತೆ ಬಂದಾಗ ದೇವ್ರು ಮತ್ತೆ ನಮಗಾಗಿ, ಪಾಪ ಇವ್ರು ಮಾಡಿದ್ದಾರೆ, ಇವ್ರು ಅದು ಮಾಡಿದ್ದಾರೆ, ಇವ್ರಿಗೆ ಮತ್ತೆ ಕ್ಷಮಾಪಣೆ ಕೊಡ್ಲಿಕ್ಕಲ್ಲ ದೇವರು ಬರ್ತಾ ಇರುವಂಥದ್ದು. ಆಲ್ರೆಡಿ ಯೇಸು ಕ್ರಿಸ್ತ ಈ ಲೋಕಕ್ಕೆ ಬಂದು ಪಾಪಗಳಿಗಾಗಿ, ನಮ್ಮ ಶಾಪಗಳಿಗಾಗಿ ಮರಣಿಸಿ, ನಿತ್ಯ ಜೀವವನ್ನು ಒದಗಿಸಿ, ನಮ್ಮನ್ನ ಮರಣದಿಂದ ತಪ್ಪಿಸಿ, ಪಾಪದಿಂದ ತಪ್ಪಿಸಿ, ನಮ್ಮನ್ನ ನೀತಿವಂತರನ್ನಾಗಿಯೂ, ಪರಿಶುದ್ಧರನ್ನಾಗಿಯೂ, ಅಯೋಗ್ಯರಂತ ನಮ್ಮನ್ನ ಯೋಗ್ಯರನ್ನಾಗಿಯೂ, ಅಪವಿತ್ರರಂತ ನಮ್ಮನ್ನ ಪವಿತ್ರರನ್ನಾಗಿಯೂ, ಪರಿಶುದ್ಧಾತ್ಮನ ಮೂಲಕ ನಮ್ಮನ್ನ ನಡೆಸಬೇಕೆಂಬುದಾಗಿ ಆತನ ಪರಿಶುದ್ಧಾತ್ಮನಾದಂತ ಸಹಾಯಕ ಆತ್ಮನ ನಮಗೆ ಕೊಟ್ಟಿರುವಾಗ, ಆ ಆತ್ಮನಲ್ಲಿ ನಾವು ನಡೀತಾ ಇರುವಾಗ ಇನ್ನೂ ನಾವು ದೇವರಿಗೆ ವಿರುದ್ಧವಾಗಿ ನಡೆಯಬಾರದು. ಆಮೇಲೆ ದೇವರು ಬರ್ಲಿಕ್ಕಿದ್ದಾರೆ, ನ್ಯಾಯವನ್ನು ತೀರಿಸ್ಲಿಕ್ಕೆ ಬರ್ಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಆ ನ್ಯಾಯ ಸ್ಥಾನದಲ್ಲಿ ನಿಲ್ಲುವಾಗ ನಮ್ಮ ಪರಿಸ್ಥಿತಿ ಏನು? ಇನ್ನು ದೂರದಲ್ಲಿದೆ, ಇನ್ನು ಬಹಳಷ್ಟು ವರ್ಷಗಳಾಗುತ್ತೆ ದೇವರು ಬರೋದು ಅಂತ ಹಾಗೆ ನಾವು ನೆನೆಸ್ಕೊಂಡ್ರೆ ಭ್ರಮೆ. ಸಾತನು ಭ್ರಮೆ ಪಡಿಸ್ತಾ ಇದ್ದಾನೆ. ಇನ್ನೂ ಸ್ವಲ್ಪ ತಿಂಗಳಾದ್ಮೇಲೆ ರಕ್ಷಣೆ ಹೊಂದ್ಕೊಳ್ತೇನೆ, ಇನ್ನೂ ಸ್ವಲ್ಪ ವರ್ಷ ಆಗ್ಲಿ ಕಳೀಲಿ, ರಕ್ಷಣೆ ತೆಗೆದುಕೊಳ್ತೇನೆ, ಇನ್ನೂ ಚಿಕ್ಕವಳು, ನಾನು ಇನ್ನೂ ಲೋಕದಲ್ಲಿ ಎಂಜಾಯ್ ಮಾಡ್ಬೇಕಂತ ಅನ್ನಿಸ್ತಾ ಇದೆಯಾ, ಅಂದ್ಕೊಳ್ತಾ ಇದ್ದೀರಾ? ಯಾವಾಗ ದೇವರ ಸಮಯ ಬರುತ್ತೋ ಗೊತ್ತಿಲ್ಲ, ಆತನು ಬರುವಂತ ಸಮಯ ಗೊತ್ತಿಲ್ಲ. ಅದಕ್ಕಾಗಿ ಯಾವಾಗ ದೇವರಾತ್ಮನ ಒಟ್ಟಿಗೆ ಮಾತನಾಡ್ತಾ ಇರ್ತಾರೋ ಆ ಕ್ಷಣವೇ ತಂದೆಯಾದಂಥ ಯೇಸು ಕ್ರಿಸ್ತನ ಸ್ವಂತ ರಕ್ಷಕರನ್ನಾಗಿ ಅಂಗೀಕರಿಸುವಂಥದ್ದು ಒಳ್ಳೆಯದು. ಆಮೇಲೆ ಯಾವಾಗ ಮರಣಿಸ್ತೇವೆ ಗೊತ್ತಿಲ್ಲ ಪ್ರಿಯರೇ. ಪರಿಶುದ್ಧ ಜೀವಿತವನ್ನು ಜೀವಿಸೋಣ, ಆತನ ಮರ್ಮದ ಕಾರ್ಯಗಳನ್ನ ತಿಳಿದುಕೊಳ್ಳೋಣ. ಕ್ರೈಸ್ತರಾಗಿಯೂ ಲೋಕ ಮನುಷ್ಯರ ರೀತಿಯಲ್ಲಿ ನಡೆದುವಳಿಕೆ ಇರೋದು ಬೇಡ. ನಮ್ಮಲ್ಲಿ ಲೋಕಸ್ಥರಾಗಿ ಮಾತನಾಡುವಂಥ ಮಾತುಗಳು ಬೇಡ. ಲೋಕಸ್ಥರ ರೀತಿಯಲ್ಲಿ ನಿಂದಿಸುವಂಥ ನಿಂದನೆ ಮಾತುಗಳು ಮಾತನಾಡುವಂಥದ್ದು ಬೇಡ. ದೇವರಿಗೆ ಇಷ್ಟವಿಲ್ಲ. ಮನುಷ್ಯರ ದೃಷ್ಟಿಯಲ್ಲಿ ಅವ್ರು ಏನೇ ಆಗಿರ್ಬೋದು, ಆದರೆ ದೇವರ ದೃಷ್ಟಿಯಲ್ಲಿ ಏನಾಗಿದ್ದಾರೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡು, ಆತನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಜೀವಿಸುವಂಥದ್ದು ಬಹಳ ಒಳ್ಳೆಯದು. ಇದು ದೇವರು ನಮ್ಮೆಲ್ಲರಿಗೂ ಹೇಳ್ತಾ ಇದ್ದಾರೆ. ಆ ದಿನಕ್ಕಾಗಿ ಎದುರು ನೋಡುವಂಥವರಾಗಿ, ಆ ದಿನಕ್ಕಾಗಿ ಕಾದುಕೊಂಡಂಥವರಾಗಿ, ಆ ದಿನಕ್ಕಾಗಿ ಸಿದ್ಧಪಟ್ಟು ನಾವು ಜೀವಿಸುವಂಥವರಾಗಿ ನಮ್ಮನ್ನು ನಾವು ಸರಿಪಡಿಸಿಕೊಂಡು ಇನ್ನೊಬ್ಬರನ್ನ ಆತನ ದಾರಿಗೆ ನಡೆಸುವಂತೆ ದೇವರು ನಮ್ಮನ್ನು ನಡೆಸಲಿ. ದೇವರು ವಾಗ್ದಾನ ಮೂಲಕ ನಮ್ಮನ್ನು ಎಚ್ಚರಿಸಿದ್ದಾರೆ. ಅದನ್ನು ಗ್ರಹಿಸಿಕೊಂಡೋದ್ರ ಪ್ರಕಾರ ನಡೆಯುವಾಗ ದೇವರು ಆಶೀರ್ವದಿಸ್ತಾರೆ. ಆಮೇಲೆ ಆಶೀರ್ವಾದ ದೇವರು ನಮ್ಮೆಲ್ಲರಿಗೂ ಒದಗಿಸಿಕೊಂಡು ಪ್ರಾರ್ಥಿಸಿಕೊಂಡು, ಪರಿಶುದ್ಧನುನ್ನತ ಮಹೋನ್ನತನ ಅಂತ ದೇವರೇ ಸ್ತೋತ್ರ. ಕೊಟ್ಟಂತ ಕರ್ತನೆ ಈ ಒಂದು ಎಚ್ಚರಿಕೆ ಮಾತುಗಾಗಿ ಸ್ತೋತ್ರ. ನಮ್ಮನ್ನು ನಾವು ಸರಿಪಡಿಸಿಕೊಂಡು ಇನ್ನು ದಿನದಲ್ಲಿ ದೃಢವಾಗಿ ನಿಂತುಕೊಳ್ಳುವಂತ ಕೃಪೆ ಕೊಡು. ಯಾರೇ ಇನ್ನೂ ರಕ್ಷಣೆ ಈ ಒಂದು ವಾಗ್ದಾನ ವೀಕ್ಷಿಸಿದ ಪ್ರತಿಯೊಬ್ಬರು ಮಾನಸಾಂತರ ಹೊಂದಲಿ, ರಕ್ಷಣೆ ಹೊಂದಲಿ, ನಿತ್ಯ ಜೀವಕ್ಕೆ ವಾರಸುದಾರರಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವನ ಪರಲೋಕದ ತಂದೆಗೆ. ಆಮೆನ್. ಪ್ರೈಸ್.